ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ಕರಿಯಪ್ಪ. ಇವರೇ ನೋಡಿ ಮುಂದಿನ ಪ್ರಧಾನಿ. ಪಾರ್ಲಿಮೆಂಟ್ನಲ್ಲಿ ಸದ್ಯ ಸಾಕಷ್ಟು ಸುದ್ದಿಯಲ್ಲಿರುವ ರಾಘವ್ ಚಡ್ಡಾ ಭಾರತದ ಮುಂದಿನ ಪ್ರಧಾನಿಯಾಗಬೇಕು ಎಂಬುದು ಸಾಕಷ್ಟು ಜನರ ಅಭಿಪ್ರಾಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ಅಟ್ ಪ್ರೆಸೆಂಟ್ ಇವರು ಒಂದು ತಿಂಗಳಿಗೆ ಕೋಟಿಗಟ್ಟಲೆ ಪೇಮೆಂಟ್ ಬರುವ ಕೆಲಸವನ್ನು ಬಿಟ್ಟು ಬೇರೆ ದೇಶದಲ್ಲಿ ಇವರಿಗೆ 1 ಕೋಟಿಗಿಂತ ಹೆಚ್ಚು ಅಧಿಕ ಸಂಭಾವನೆ ಇತ್ತು. ಅದನ್ನು ಬಿಟ್ಟುಬಿಟ್ಟು ಭಾರತ ದೇಶದಲ್ಲಿ ಜನರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಕೆಲಸವನ್ನು ಬಿಟ್ಟು ಮತ್ತೆ ಭಾರತಕ್ಕೆ ಬಂದಿದ್ದಾರೆ. ಇವರ ಒಂದು ಸಾಮಾಜಿಕ ಕಳಕಳಿಗೆ, ಅಂದರೆ ಸಮಾಜದಲ್ಲಿ ಈಗೇನು ಅಂಬಾನಿ ವಿಚಾರವಾಗಿರ್ಬೋದು, ಈ ಸಿಮ್ ಕಾರ್ಡ್ಗಳ ವಿರುದ್ಧ ತೊಡೆತಟ್ಟಿರ್ಬೋದಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಭಾರತದ ಸಂವಿಧಾನದಲ್ಲಿ ಏನಿದೆ, ಈ ಸಿಮ್ಗಳ ವಿಚಾರವಾಗಿ ಮೊದಲು ಜೀರೋವಾಗಿ ಕೊಟ್ಟಿದ್ರು, ಉಚಿತವಾಗಿ ಇದು ಕೊಡ್ತಾ ಇದ್ರು, ಡಾಟಾಗಳು ಕೊಡ್ತಾ ಇದ್ರು. ಆಮೇಲೆ ತಿಂಗಳಿಗೆ ಇಷ್ಟು ಅಂತ ಮಾಡಿದ್ರು. ಈಗ ಅವ್ರಿಗೆ ತಿಳಿದಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನೇ ಕೊಟ್ಟಿದ್ದಾರೆ. ಏನು ಆ ಎಚ್ಚರಿಕೆಯ ಸಂದೇಶ ಅಂತ ಹೇಳಿದ್ರೆ, ಒಂದು ತಿಂಗಳಿಗೆ ಎಷ್ಟು ರೀಚಾರ್ಜ್ ಇರುತ್ತೆ ಅಷ್ಟು ರೀಚಾರ್ಜ್ ಮಾಡಿಸ್ಬೇಕು. ಆದರೆ ಇನ್ಕಮಿಂಗ್ ಕಟ್ ಮಾಡುವ ಅಧಿಕಾರವನ್ನು ನಿಮಗೆ ಯಾರು ಕೊಟ್ಟಿದ್ದು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಇವರು ಬಹಳ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ಅಂತ ತಪ್ಪಾಗಲಾರದು. ಈ ತರಹದ ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳು ಮುಂದಿನ ಪ್ರಧಾನಿಗಳಾದರೆ ಒಳ್ಳೆಯದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಇದು ನಿಮ್ಮದೇ ಧ್ವನಿ. ನಮಸ್ಕಾರ.